ಕಳಿಸ್ತಾ ಇರ್ತಲ್ಲ ಬಾವ ಬಾವ ಅಂತೆಲ್ಲ ಹೇಳಿ ಎಷ್ಟು ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತೆಲ್ಲ ಸತಾಯಿಸಿ ಈ ಸಿಂಧು ಇದ್ರು ನುಲಿತಾ ಇರ್ತಾ ನೀವಿಬ್ರು ಇಲ್ಲೇನು ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿ ಬಾವ ಅದು ಮುಚ್ಚ್ರಿ ಬಾಯ್ನ ಏನು ಬಾವ ಬಾವ ಅಂದ್ಕೊಂಡು ನಡೀರಿ ಆಚೆ ಅಂತೆಲ್ಲ ಅದು ನಾವು ಅಂತೆಲ್ಲ ಗೆಟ್ ಔಟ್ ಅಂತೆಲ್ಲ ಹೇಳಿ ಕಳಿಸ್ಬಿಡ್ತಾನೆ. ಅದು ಹಂಗಲ್ಲ ಬಾಬದ ಸೈಡ್ ಗೆಟ್ ಔಟ್ ಅಂತೆಲ್ಲ ಹೇಳಿ ಕಳಿಸ್ಬಿಡ್ತಾನೆ. ನಡಿ ಅಂತೆಲ್ಲ ಹೇಳಿ ಹೋಗ್ಬಿಡ್ತಾನೆ. ನಡಿ ಅಂತೇಳಿ ಕೋಪ ಮಾಡ್ಕೊಂಡು ಹೋಗ ಇವ್ರು ಹೋದ್ಕೂಡಲೇ ಈ ಕಡೆಯಿಂದ ಅವರು ಸಾಕ್ಷಿ ಮೇಡಮ್ ಅವರು ಬಂದು ಈಗ ಮಾತಾಡಿದ್ರಲ್ಲ ನಿಮ್ಗೆ ಗೊತ್ತಾ ಅವರು ಸಿಂಧು ಬಿಂದು ಅಂತ ಎಲ್ಲ ಕೇಳ್ತಾರೆ. ಆವಾಗ ಏನು ಸಿಂಧು ಬಿಂದು, ಇವಾಗ ನೀವು ಮಾತಾಡ್ತಾ ಇದ್ರಲ್ಲ ಸಿಂಧು ಬಿಂದು ಅವ್ರು ನಿಮಗೆ ಪರಿಚಯನಾ ಅಂತ ಕೇಳ್ದ. ಅವರಿಬ್ಬರು ನಿಂಗೆ ಗೊತ್ತಾ ಅಂತ ಅವ್ರು ನಮ್ಮ ಕಸಿನ್ಸ್ ಸಾರ್ ಅಂತೆ. ನೀವು ಮತ್ತು ಅವರು ಅವೆಲ್ಡ್ ಆಯ್ಕಲು ಎಲ್ಲ ಒಂದೇ ಮನೇಲಿರೋದಂತೆ. ಸರಿ ಎಸ್ ಅಂತೆಲ್ಲ ಹೇಳ್ತಾನೆ. ಸರಿ ಅಂತೆಲ್ಲ ಹೇಳಿ ಅದಕ್ಕೆ ನನ್ನ ಪಾಡು ನಾಯಿ ಪಾಡಾಗಿತ್ತು ಅಂತೆಲ್ಲ ಹೇಳಿ ಅವತ್ತು ಅವರು ಸಾಕ್ಷಿ ಅವ್ರ ಅತ್ತೆ ನೋಡಿ ಅಳಿಯಂದ್ರು ಬಂದಿದ್ದಾರಾ ಬೈಸಿಪ್ಸ್ ಅಂತೆಲ್ಲ ಹೇಳಿದೆ. ಇರಿಟೇಟ್ ಮಾಡಿದ್ದೆಲ್ಲ ನೆನೆಸ್ಕೊತಾ ಇರ್ಬೇಕಾದ್ರೆ ಇಲ್ಲಿ ಸಾಕ್ಷಿ ಮಾತ್ರ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾವೆ. ಮತ್ತು ತಿರುಗಿ ಮುಂದಕ್ಕೆ ಹೋಗಿ ಸಾಕ್ಷಿನ ತಿರುಗಿ ನೋಡ್ತಾನೆ. ಸಾಕ್ಷಿನ ತಿರುಗಿ ನೋಡಿ ಅಯ್ಯಪ್ಪ ಅಂತೆಲ್ಲ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲಿ ನೈಟ್ ಆಗಿರೋ ಟೈಮಾಗ ಇಲ್ಲ ಇದು ಇಂಪಾರ್ಟೆಂಟ್ ಕೆಲಸ ಮುಗಿಯೋವರೆಗೂ ನಾನು ಬರೋಕ್ಕಾಗೋದಿಲ್ಲ ಅಂತೆಲ್ಲ ಹೇಳಿ ಅವರು ಇದು ಮಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಮೇಲಿಂದ ಅವನು ಇಳಿದು ಸಾಕ್ಷಿ ಒಳಗೆ ಹೋಗೋಕ್ಕೆ ಅಡ್ಡ ಬಂದಿದ್ದಾನೆ. 1 ನಿಮಿಷ ಅಂತೆಲ್ಲ ಹೇಳಿ ನಿಮ್ಮ ಮಾವನ ಹತ್ರ ಮಾತಾಡೋವರೆಗೂ ನಿಮ್ಮ ಸಮಸ್ಯೆ ಏನಂತ ನಂಗೆ ಚೆನ್ನಾಗಿ ಗೊತ್ತಿದ್ದಿಲ್ಲ ಅಂತಾರೆ. ನಿಮ್ಮ ಮೇಲೆ ನಂಬಿಕೆ ನನಗಿದೆ, ನೀವು ನನಗೆ ಉತ್ತರ ಕೊಡಬೇಕಾಗಿಲ್ಲ ಅಂತ ನಾಳೆನೂ ಬೇಕಾಗಿಲ್ಲ ಅಂತೆಲ್ಲ ಹೇಳಿ 1 ವಾರ ಆದಮೇಲೂ ಬೇಕಾಗಿಲ್ಲ ಅಂತೆಲ್ಲ ಹೇಳ್ತಾನೆ. ಅದೇ ಟೈಮಿಗೆ ಸಾಕ್ಷಿಗೆ ಏನು ಮಾತಾಡೋಕೆ ಕೊಡಲ್ಲ. ಟೈಮ್ ತೊಗೊಳ್ಳಿ ಸಾಕ್ಷಿ ಅವರೇ ಅಂತೆಲ್ಲ ಹೇಳ್ತಾನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತೊಗೊಳ್ಳಿ ಸಾಕ್ಷಿ ಅವರೇ ಅಂತೆಲ್ಲ ಹೇಳ್ತಾನೆ. ನಿಧಾನವಾಗಿ ಯೋಚನೆ ಮಾಡಿ ನಾನು ಕಾಯ್ತೀನಿ ಅಂತೆಲ್ಲ ಹೇಳಿ ಈತ ನಾನು ಮದುವೆ ಪ್ರಪೋಸಲ್ ಕೊಟ್ಟಿರ್ತಾನಲ್ಲ ಅದನ್ನು ವೆಯ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿ ಹೇಳ್ತಾ ಇರ್ತಾನೆ. ನಾನು ಯಾವತ್ತೂ ಹೌದು ಅಂತ ಹೇಳ್ತಾ ಇದ್ದರೆ ಮತ್ತು ನೀವು ಆಪ್ಷನ್ ಏನು ಮಾಡ್ತೀರಿ ಏನಿಲ್ಲ ಅಂತೆಲ್ಲ ಕೇಳಿದೆ. ಆ ಟೈಮಿಗೆ ಅವರು 1 ಸೆಕೆಂಡ್ ಸೈಲೆಂಟ್ ಆಗಿಬಿಡ್ತಾರೆ. ಪಾಪ ಬೇಜಾರಾಗಿಬಿಡುತ್ತೆ. ಮುಖ ತಿರುಗಿಸಿ ಅದು ಈ ಜನ್ಮಕ್ಕೆ ನನಗೆ ನೀವೇ ಅಂತೆಲ್ಲ ಹೇಳ್ತಾನೆ. ನೀವು ಆ ಥರ ಹೇಳಲ್ಲ ಅನ್ನೋ ನಂಬಿಕೆ ನನಗಿದೆ ಅಂತೆಲ್ಲ ಹೇಳ್ತೆ. ಇವಾಗ ಒಂದು ಸಾಂಗ್ ಬರುತ್ತೆ, ಇದೊಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಶೂನ್ಯ ಜೀವನದಲ್ಲಿ ನೀನೇ ಎಲ್ಲ ಅಂತೆಲ್ಲ ಹೇಳಿ ಒಂದು ಸಾಂಗ್ ಬರುತ್ತೆ. ಈ ಸಾಂಗು ಸಾಕ್ಷಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ರಾಜು ಅವರಿಗೂ ಪ್ರಪೋಸಲ್ ಜಾಸ್ತಿ ಅವ್ರ ಕಡೆಯಿಂದ ಪ್ರೆಸರ್ ಆಗ್ತಾಯಿದೆ. ನೀವು ಯಾವಾಗಾದರೂ ಒಪ್ಕೊಳ್ಳಿ ಅಂತೆಲ್ಲ ಹೇಳಿ ಟೈಮ್ ತೊಗೊಳ್ಳಿ ಅಂತೆಲ್ಲ ಹೇಳ್ತಾನೆ. ರಾಜು ನಾಚ್ಕೊತ ಒಳಗೆ ಹೋಗ್ಬಿಡ್ತಾನೆ. ಇಲ್ಲಿ ಸಾಂಗ್ ಹಂಗೆ ಇರುತ್ತೆ. ಸಾಂಗು ಒಂದು ರೊಮ್ಯಾಂಟಿಕ್ ಸಾಂಗೇ ಬರ್ತಾ ಇರುತ್ತೆ. ರಾಜು ಅಲ್ಲಿ ಅಂದರೆ ಟೆರೆಸ್ ಮೇಲೆ ಹೋಗೋ ಜಾಗದಲ್ಲಿ ನಿಂತ್ಕೊಂಡು ಅದು ಸಾಂಗೆಲ್ಲ ಕೇಳಿಸ್ಕೊತಾ ಇರ್ತಾನೆ. ಸಾಂಗೆಲ್ಲ ಕೇಳಿಸ್ಕೊತಾ ಇದ್ಮೇಲೆ ಸರಿ ಸಾಂಗೆಲ್ಲ ಬಂದಿರುತ್ತೆ. ಸಾಂಗ್ ಕೇಳ್ತಾ ಹಂಗೆ ನಿಂತಿರ್ತಾನೆ. ನೆಕ್ಸ್ಟ್ ಇನ್ನು ಸಾಕ್ಷಿ ಒಳಗಡೆ ಹೋಗಿರ್ತಾಳಲ್ಲ. ನೆಕ್ಸ್ಟ್ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾನೆ. ನೆಕ್ಸ್ಟ್ ಎಪಿಸೋಡು ಟ್ವಿಸ್ಟ್ ಇದೆ. ಯಾಕೆಂದರೆ ಅದು ಭಾಗಮಂಡಲ ಪ್ರಾಪರ್ಟಿ ಇವಳು ಅಂದರೆ ಅಲ್ಲಿ ಸಾರ್ ಹತ್ರ ಮಾತಾಡ್ತಾ ಇರ್ತಾಳಲ್ಲ, ಆ ಸಾರ್ ಹತ್ರ ಮಾತಾಡಿದಾಗ ಅದು ಭಾಗಮಂಡಲ ಫೈಲು ಅಂತೆಲ್ಲ ಹೇಳಿದಾಗ ಅದು ಪ್ರಾಪರ್ಟಿ ಬೇಡ, ಆ ಪ್ರಾಪರ್ಟಿಯಿಂದನೇ ನನ್ನ ಲೈಫ್ ಇವತ್ತು ಈ ಪರಿಸ್ಥಿತಿ ಬಂದಿದೆ, ಇದೇ ಕಾರಣನೇ. ಇದೇನಾದರೂ ಭಾಗಮಂಡಲ ಪ್ರಾಪರ್ಟಿ ಏನಾದರೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಚೆನ್ನಾಗಿರ್ತೈತೆ ಅಂತೆಲ್ಲ ಸಾರ್ ಹೇಳಿದ. ನೋಡಮ್ಮ ಇವಳು ಸರ್ಟಿಫಿಕೇಟೇ ಫೇಕ್ ಅಂತೆ, ನನಗೆ ಗೊತ್ತಿಲ್ಲ, ಮನೇಲಿರೋದು ನನಗೆ ಗೊತ್ತಿಲ್ಲ, ಆದರೆ ಆ ಸಾಕ್ಷಿಗೆ ಹೆಂಗೆ ಗೊತ್ತಿದೆ ಅಂತೆಲ್ಲ ಹೇಳಿ ಸಿಂಧು ಬಿಂದು ಇಬ್ಬರು ಕಿತ್ತಾಡ್ತಾ ಇರ್ತಾರೆ ಅವರಮ್ಮನ ಮುಂದೆ. ನನಗೆ ಗೊತ್ತೇ ಇರಲಿ, ನಿಂಗಾದರೂ ಗೊತ್ತಿತ್ತಾ ಅಂತ ಅವರಮ್ಮ ಕೇಳ್ತಾ. ಅವರಮ್ಮ ಇಲ್ಲೇ ಬಾಯಿ ಮುಚ್ಕೊಂಡು ಸುಮ್ಮನಿರಿ ಅಂತೆಲ್ಲ ಹೇಳ್ತಾನೆ. ಅಲ್ಲ ಕಣೆ, ಈ ವಿಷಯ ನನಗೆ ಗೊತ್ತಿಲ್ಲ, ಆದರೂ ಸಾಕ್ಷಿ ಹೆಂಗೆ ಗೊತ್ತಿರ್ಬೋದು ಅಂತೆಲ್ಲ ಹೇಳಿ ಸಾಕ್ಷಿನೂ ನಮ್ಮೇಲೆ ಸರಿಯಾಗಿ ಕೆಡ್ಡ ತೋಡಿದರೆ ಎಂಥ ದೊಡ್ಡ ಆನೆಯಾದರೂ ಬೀಳುತ್ತೆ, ಇನ್ನು ಈ ಜಿಂಕೆ ಮರಿ ಬೀಳಲ್ವಾ ಅಂತೆಲ್ಲ ಹೇಳಿ ಅವರಮ್ಮ ಅಂದರೆ ಮಂಜರಿ ಹೇಳ್ತಾ ಇರ್ತಾಳೆ. ಈ ಸಲ ಏನಾದರೂ ಅದು ಕೆಳಗೆ ಬಿದ್ದರೆ ಸಾಯೋವರೆಗೂ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ, ನೋಡ್ತಾ ಇರಿ ಅಂತೆಲ್ಲ ಅವರಮ್ಮ ಹೇಳಿ ಚಾಲೆಂಜ್ ಹಾಕಿರ್ತಾರೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.